ಮರದಲ್ಲಿ ಚಿಚುವಿನ ಕುಟುಂಬ. ಚಿಚುಕಾಗಿ ತುಂಬಾ ದೊಡ್ಡ ಶ್ರೀಮಂತೆಯಾಗಿದ್ಲು. ಅವಳಿಗೆ ಊರಿನ ಗಡಿಯಲ್ಲಿ ಹೊಲ ಇತ್ತು, ಊರಿನ ಮಧ್ಯದಲ್ಲಿ ದೊಡ್ಡ ಮನೆ ಇತ್ತು, ಬ್ಯಾಂಕ್ ಅಲ್ಲಿ ತುಂಬಾನೇ ಹಣ ಇತ್ತು. ಇವಾಗ ಅವಳಿಗೆ ಮದ್ವೆ ವಯಸ್ಸು ಬಂದಿದ್ರಿಂದ ಅವಳು ಒಬ್ಬ ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡು ಅವಳ ಹತ್ರ ತುಂಬಾನೇ ಹಣ ಆಸ್ತಿ ಎಲ್ಲಾನು ಇರೋದ್ರಿಂದ ಶ್ರೀಮಂತ ಹುಡುಗ ಬೇಡ, ಬಡವನಾಗಿದ್ರೆ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಅನ್ಕೊಂಡು ಅಂತ ಹುಡುಗನ ಹುಡುಕ್ತಾ ಇದ್ಲು. ಹೀಗಿರುವಾಗ ಒಂದಿನ ಬೆಳಗ್ಗೆ ಲೂಸಿ ಪಾರಿವಾಳ ಅನ್ನುವ ಹುಡುಗ ಬಾವಿಯಿಂದ ನೀರನ್ನ ಸೇದ್ತಾ ಇದ್ದ. ಆ ಸಮಯದಲ್ಲಿ ಚಿಚು ಅವನ ನೋಡಕ್ಕೆ ತುಂಬಾನು ಚುರುಕಾಗಿದ್ದಾನೆ, ತುಂಬಾ ಸ್ಮಾರ್ಟ್ ಆಗಿದ್ದಾನೆ ಅಂತ ಅವನ ಹತ್ತಿರ ಹೋಯ್ತು. ಏನು ಲೂಸಿ ಅವ್ರೆ, ತುಂಬಾ ಕಷ್ಟಪಟ್ಟು ನೀರ್ ಸೇದ್ತಾ ಇದ್ದೀರಾ? ನೀವು ನೋಡಕ್ಕೆ ಬಿಳಿಯಾಗಿ ತುಂಬಾ ಸ್ಮಾರ್ಟ್ ಆಗಿದ್ದೀರಾ. ನಿಮ್ಮಂತವ್ರು ಇಷ್ಟು ಬಿಸಿಲಲ್ಲಿ ಕಷ್ಟಪಡೋದನ್ನ ನೋಡಿದ್ರೆ ನನ್ ಮನ್ಸಿಗೆ ಕಷ್ಟ ಆಗುತ್ತೆ. ಬೇಕಾದ್ರೆ ಒಂದ್ ಮಾಡ್ತೀರಾ? ನನ್ನನ್ನ ಮದುವೆ ಮಾಡ್ಕೊಳ್ಳಿ. ನನ್ ಮನೆಗ್ ಬಂದು ನೀವು ಮಹಾರಾಜ ತರ ಸಂತೋಷವಾಗಿ ಬಾಳ್ಬಹುದು. ಅದನ್ ಕೇಳಿ ಲೂಸಿ ಪಾರಿವಾಳ ತುಂಬಾ ಆಶ್ಚರ್ಯದಿಂದ, ಅಯ್ಯೋ ಚಿಚು ಅವ್ರೆ, ಏನ್ ಮಾತಾಡ್ತಾ ಇದ್ದೀರಾ? ನೀವು ಎಷ್ಟು ದೊಡ್ಡ ಶ್ರೀಮಂತೆ, ನಾನು ಸ್ವಂತವಾದ ಮನೆ ಕೂಡ ಇಳದೆ ಇರುವ ಒಬ್ಬ ಬಡವ. ನನ್ನನ್ನ ನೀವು ಮದುವೆ ಮಾಡ್ಕೊಂಡ್ರೆ ನಮ್ಮಿಬ್ರಿಗೂ ಖಂಡಿತ ಸೆಟ್ ಆಗಲ್ಲ ರೀ. ಆವಾಗ ಚಿಚು ನಗುತ್ತಾ, ಯಾಕೆ ಸೆಟ್ ಆಗಲ್ಲ? ಎಲ್ಲ ಸೆಟ್ ಆಗುತ್ತೆ. ನನ್ನ ಹತ್ರ ತುಂಬಾ ಹಣ ಇದೆ. ನಿಮ್ಗೆ ಯಾವುದೇ ಕಷ್ಟನೂ ಇಲ್ದೆ ನೀವು ಅಲ್ಲಿ ಸಂತೋಷವಾಗಿ ಬಾಳ್ಬೋದು. ಈ ಕಷ್ಟಪಟ್ಟು ನೀರ್ ಸೇದೋದು ಇದೆಲ್ಲ ನೀವು ಮಾಡ್ಬೇಕಾಗಿಲ್ಲ. ನಿಮ್ಗೋಸ್ಕರ ಅಲ್ಲಿ ಕೆಲ್ಸದವರು ಸುಮಾರು ಜನ ಇರ್ತಾರೆ. ನನ್ನನ್ನ ಮದ್ವೆ ಮಾಡ್ಕೊಳ್ಳಿ, ನಿಮ್ ಜೀವನ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಆವಾಗ ಲೂಸಿ ಅವನ್ ಮನ್ಸಲ್ಲಿ, ನನಗೆ ಅಂತ ಸ್ವಂತ ಮನೆ ಕೂಡ ಇಲ್ಲ, ದಿನ ಕೂಲಿ ಕೆಲ್ಸಕ್ಕೆ ಹೋಗಿನೇ ನಾನ್ ಕೂಡ ಬಾಳ್ಬೇಕು. ಆದ್ರೆ ಈ ಚಿಚಿ ಏನೋ ನನ್ನನ್ನ ಮದುವೆ ಮಾಡ್ಕೊಂಡು ಮಹಾರಾಜನ್ ತರ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಸರಿ, ನನಗೂ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಇವಳನ್ನ ನಾನೇ ಮದುವೆ ಮಾಡ್ಕೊಳ್ತೀನಿ ಹಾಗಂತ ಮನ್ಸಲ್ಲಿ ಅನ್ಕೊಂಡ. ಸರಿ ಚಿಚು ಅವ್ರೆ, ನೀವು ಪ್ರೀತಿಯಿಂದ ನನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಗೆ ದೊಡ್ಡ ಮನ್ಸು, ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ನನ್ಗೆ ಯಾವುದೇ ಕಷ್ಟನೇ ಇಲ್ಲ. ಆವಾಗ ಚಿಚುಕಾಗಿ ಸಂತೋಷದಿಂದ, ಹಾಗ್ ಬನ್ನಿ ದಾರಿಗೆ, ನೋಡಿ ನಾಳೆನೆ ನಮ್ಮೂರಲ್ಲಿ ನಮಗ್ ಮದ್ವೆ, ಎಷ್ಟು ಆಡಂಬರವಾಗಿ ಎಷ್ಟು ಫೇಮಸ್ ಆಗಿ ನಮ್ಮ ಮದ್ವೆ ನಡೆಯುತ್ತೆ ಅಂತ ನೋಡಿ. ಹಾಗೆ ಮರುದಿನ ಬೆಳಗ್ಗೆ ಚಿಚುಕಾಗೆ ಹಾಗೂ ಲೂಸಿ ಪಾರಿವಾಳಕ್ಕೆ ಊರಿನ ಮಧ್ಯದಲ್ಲಿರುವ ಒಂದು ದೊಡ್ಡ ಮಂಟಪದಲ್ಲಿ ತುಂಬಾನು ಆಡಂಬರವಾಗಿ ಮದುವೆ ನಡೀತು. ಆ ಮದುವೆಗೆ ಊರಿನವರು ಎಲ್ರೂ ಬಂದ್ರು. ಚಿಚುಕಾಗೆ ಹಣನ ನೀರ್ ತರ ಖರ್ಚು ಮಾಡಿ ಎಲ್ರಿಗೂ ಉಡುಗೊರೆಗಳನ್ನ ಕೊಡ್ತಾ ಇದ್ಲು. ಅಷ್ಟು ಆಡಂಬರ ಖರ್ಚು ಲೂಸಿಗೆ ಯಾಕೋ ಇಷ್ಟ ಆಗ್ಲಿಲ್ಲ. ಮದುವೆ ಎಲ್ಲ ಮುಗಿದ್ಮೇಲೆ ಬಂದವರು ಎಲ್ರೂ ಕೂಡ ಮನೆಯಿಂದ ಹೋದ್ಮೇಲೆ ಇವಾಗ ಲೂಸಿ ಹಾಗೂ ಚಿಚು ಮಾತ್ರ ಇದ್ರು. ಏನ್ ಚಿಚು ಇದು, ಮದುವೆಗೆ ಎಲ್ಲರನ್ನ ಬರ ಕೇಳಿದು ಸರಿನೇ, ಅವ್ರಿಗೆ ಊಟ ಹಾಕಿ ತಪ್ಪಲ್ಲ, ಆದ್ರೆ ಇಷ್ಟು ಬೆಲೆ ಬಾಳುವ ಉಡುಗೊರೆಗಳನ್ನ ಕೊಡ್ಬೇಕಾಗಿತ್ತಾ? ಇಷ್ಟೆಲ್ಲ ಖರ್ಚು ಮಾಡೋದು ನನಗೆ ಸ್ವಲ್ಪನೇ ಇಷ್ಟ ಆಗ್ತಾ ಇಲ್ಲ ಚಿಚು. ಹಾಗಂತ ಲೂಸಿ ಹೇಳಿದಕ್ಕೆ ಚಿಚು ಅಹಂಕಾರದಿಂದ, ಏನೋ ನನ್ನ ಮದುವೆ ಮಾಡ್ಕೊಂಡೆ ಅಂತ ಇವತ್ತಿಂದೇ ನಾನು ಏನಕ್ಕೆ ಖರ್ಚು ಮಾಡ್ಬೇಕೋ ಏನಕ್ಕೆ ಖರ್ಚು ಮಾಡಬಾರ್ದು ಅಂತ ನೀನ್ ರೂಲ್ ಹಾಕ್ತೀಯಾ? ಇದು ನಮ್ಮಪ್ಪ ಅಮ್ಮ ಸಂಪಾದನೆ ಮಾಡಿ ಇಟ್ಟು ಹೋಗಿದ್ದ ಹಣ, ಇದು ನನಗ್ ಸ್ವಂತ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ನನಗ್ ಗೊತ್ತು. ನನ್ ಮದ್ವೆ ನಾರ್ಮಲ್ ಆಗಿ ನಡೆಯಕ್ಕೆ ನಾನು ಒಪ್ಕೊಳ್ತೀನಾ? ಇಷ್ಟು ಕೂಡ ಆಡಂಬರ ಇಲ್ಲ ಅಂದ್ರೆ ಆಮೇಲೆ ಅದು ಚಿಚು ಮದ್ವೆ ಹೇಗಾಗುತ್ತೆ? ಆವಾಗ ಲೂಸಿ ಪಾರಿವಾಳ, ಹಾಗಲ್ಲ ಚಿಚು, ಹಣನ ನೀರ್ ತರ ಖರ್ಚು ಮಾಡಿದ್ರೆ ನಿನಗೆ ಕಷ್ಟ ಅಲ್ವಾ, ಅದಕ್ಕೆ ಸುಮ್ನೆ ನಿನಗೋಸ್ಕರ ಹೇಳ್ದೆ ಅಷ್ಟೇ. ಹೀಗೆ ದಿನಗಳು ಹೋಯ್ತು. ಚಿಚುಕಾಗಿ ಹಾಗೂ ಲೂಸಿ ಪಾರಿವಾಳಕ್ಕೆ ಇಬ್ರು ಮುದ್ದಾದ ಮಕ್ಕಳು ಹುಟ್ಟಿದ್ರು. ಮಗನ ಹೆಸರು ಚಿನ್ನುಕಾಗೆ, ಅವರ ಮಗಳ ಹೆಸರು ಚಿನ್ನಿ ಪಾರಿವಾಳ. ಹೀಗೆ ಅವ್ರ ಕುಟುಂಬ ತುಂಬಾ ಸಂತೋಷವಾಗಿ ಬಾಳ್ತಾ ಇತ್ತು. ಒಂದಿನ ಮಧ್ಯಾಹ್ನದ ಸಮಯ ಚಿಚುಕಾಗೆ ಅವಳ ಮಕ್ಕಳ ಜೊತೆ ಆಟಾಡ್ತಾ ಇದ್ದಾಗ ಅವಳ ಗೆಳತಿಯರಾದ ಚೋಟುಗಿಳಿ ಹಾಗೂ ಟುನಿಗುಬ್ಬಚ್ಚಿ ಅಲ್ಲಿಗೆ ಬಂದ್ರು. ಅವರಿಬ್ರು ತುಂಬಾನೇ ಸ್ವಾರ್ಥಿಗಳು. ಹೇಗಾದ್ರೂ ಚಿಚುಕಾಗಿಯ ಆಸ್ತಿನ ಸ್ವಂತ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇರೋರು. ಅವರಿಬ್ರು ಮನೆಗೆ ಬಂದ ತಕ್ಷಣ, ಏನ್ ಚಿಚು ಇದು, ಇಬ್ರು ಮಕ್ಳ ಜೊತೆ ತುಂಬಾ ಸಂತೋಷವಾಗಿ ಆಟಾಡ್ತಿದ್ಯಾ ಅಂತ ಕಾಣಿಸ್ತಿದೆ. ಅರೆ ಟುನಿ, ಚೋಟು, ಬನ್ನಿ ಬನ್ನಿ, ಬಂದ್ ಕೂತ್ಕೊಳ್ಳಿ ಬನ್ನಿ. ಏನ್ ಚಿಚು ಇದು, ನೀನು ಈಗಾಗ್ಲೇ ತುಂಬಾ ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ವುಮನ್ ಆಗಿರ್ತೀಯ ಅಂತ ಅನ್ಕೊಂಡ್ರೆ ಮಕ್ಳ ಜೊತೆ ಆಟಾಡ್ಕೊಂಡಿದೀಯ ನೀನು? ನಿನ್ನ ಸ್ಟೇಟಸ್ಗೆ ಈ ರೀತಿ ಮನೆಯೊಳಗಡೆ ಇರ್ಬೋದಾ? ಹೊಸ ಬಿಸ್ನೆಸ್ ಏನಾದ್ರೂ ಸ್ಟಾರ್ಟ್ ಮಾಡಿ ಫೇಮಸ್ ಆಗ್ಬೇಕಲ್ವಾ ಚಿಚು? ಆವಾಗ ಚಿಚುಕಾಗೆ, ಬಿಸ್ನೆಸ್ಸಾ? ನನಗೆ ಬಿಸ್ನೆಸ್ ಬಗ್ಗೆ ಎಲ್ಲ ಏನು ಗೊತ್ತಿಲ್ವಲ್ಲ, ಅದು ಅಲ್ದೆ ನನ್ನ ಹತ್ರ ಇರೋ ಹಣನೇ ನನಗೆ ಸಾಕು ಚೋಟು. ಅಯ್ಯೋ ಚಿಚು, ನಿನಗೆ ಏನು ಗೊತ್ತಿಲ್ಲ ಅಂದ್ರೆ ಏನಿವಾಗ? ನನಗೂ ಚೋಟುಗೂ ಗೊತ್ತಿದೆ ತಾನೆ, ನಾವು ಸಿಟಿಯಲ್ಲಿ ಒಂದು ದೊಡ್ಡ ಶಾಪಿಂಗ್ ಮಾಲ್ ಓಪನ್ ಮಾಡೋಣ ಅಂತ ಇದ್ದೀವಿ. ಆದ್ರೆ ಅದಕ್ಕೆ ಲಕ್ಷಗಟ್ಲೆ ಹಣ ಖರ್ಚಾಗುತ್ತೆ. ನಮ್ಮ ಹತ್ರ ಹಣ ಇಲ್ವಲ್ಲ. ನೀನು ಇನ್ವೆಸ್ಟ್ ಮಾಡು, ವ್ಯಾಪಾರ ಎಲ್ಲಾನು ನಾನು ಚೋಟು ಇಬ್ರು ನೋಡ್ಕೊಳ್ತೀವಿ, ಲಾಭದಲ್ಲಿ ನಿನಗೆ ಜಾಸ್ತಿನೇ ಕೊಡ್ತೀವಿ, ನಿನ್ನ ಆಸ್ತಿ ಡಬಲ್ ಆಗುತ್ತೆ ಅಲ್ವಾ? ಆವಾಗ ಚಿಚ್ಚು ಯೋಚನೆ ಮಾಡಿ, ಓ ನಿಜನಾ? ಆ ಶಾಪಿಂಗ್ ಮಾಲ ಲಾಭ ಒಳ್ಳೆ ಲಾಭ ಬರುತ್ತಾ? ಸರಿ,
ನೀವ್ ಹೇಳ್ತಾ ಇದ್ದೀರಾ ಅಲ್ವಾ, ನಾನ್ ಬೇಕಾದ್ರೆ ಇನ್ವೆಸ್ಟ್ ಮಾಡ್ತೀನಿ, ಆದ್ರೆ ವ್ಯಾಪಾರದ ಕಡೆ ನಾನ್ ಬರಲ್ಲ, ಅದನ್ನೆಲ್ಲ ನೀವಿಬ್ರೇ ನೋಡ್ಕೊಳ್ಬೇಕಾಗುತ್ತೆ. ಇದನ್ನೆಲ್ಲ ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಲೂಸಿ ಪಾರಿವಾಳ ಕೇಳಿಸ್ಕೊಳ್ತಾ ಇದ್ದ. ಟುನಿ ಹಾಗೂ ಚೋಟು ಹೋದ್ಮೇಲೆ ಲೂಸಿ ಪಾರಿವಾಳ ತಕ್ಷಣ ಚಿಚು ಹತ್ರ ಬಂದು, ಏನ್ ಚಿಚು ನೀನು, ಅವರಿಬ್ರು ವ್ಯಾಪಾರ ಶುರು ಮಾಡೋಣ ಅಂತಿದ್ದಾರೆ, ನೀನು ಕೂಡ ಸರಿ ಅಂತಿದೀಯಾ? ಇಲ್ ನೋಡು, ಅವರಿಬ್ರು ನಿನಗೆ ಒಳ್ಳೇದು ಬಯಸೋ ತರ ನನಗ್ ಅನಿಸ್ತಾ ಇಲ್ಲ. ನಿನ್ನ ಆಸ್ತಿ ಮೇಲೆ ಅವ್ರಿಗೊಂದ್ ಕಣ್ಣಿದೆ, ಅದನ್ನ ಸ್ವಂತ ಮಾಡ್ಕೊಳಕ್ಕೆ ಈ ರೀತಿ ಎಲ್ಲ ಮಾಡ್ತಿದ್ದಾರೆ. ಚಿಚು ತುಂಬಾ ಕೋಪದಿಂದ, ಬಾಯ್ ಮುಚ್ಕೋ ಲೂಸಿ, ನನ್ ಗೆಳತಿಯರ ಬಗ್ಗೆ ಆ ರೀತಿ ಮಾತಾಡ್ಬೇಡ. ಅವರು ನನ್ನ ಫ್ರೆಂಡ್ಸು, ನಾನು ಚೆನ್ನಾಗಿರೋದನ್ನ ನೋಡಿ ಸಂತೋಷ ಪಡಕ್ಕೆ ಅವರೇ ಇರೋದು. ಅವ್ರ ಬಗ್ಗೆ ಈ ರೀತಿ ಎಲ್ಲ ಯಾಕೆ ಮಾತಾಡ್ತೀಯಾ? ನಾನ್ ಇನ್ವೆಸ್ಟ್ ಮಾಡಿ ವ್ಯಾಪಾರ ಶುರು ಮಾಡಿದ್ರೆ ಲಾಭ ಬಂದ್ರೆ ನಮ್ಮ ಆಸ್ತಿ ತಾನೇ ಡಬಲ್ ಆಗೋದು. ಹಾಗಲ್ಲ ಚಿಚು, ನನ್ ಮಾತ್ ಕೇಳು, ನನಗ್ ಯಾಕ ಅವರು ಶಾಪಿಂಗ್ ಮಾಲ್ ಓಪನ್ ಮಾಡೋದ್ರಲ್ಲಿ ಇಷ್ಟನೇ ಇಲ್ಲ. ವ್ಯಾಪಾರದ ಬಗ್ಗೆ ನಿನ್ಗೇನು ಗೊತ್ತಿಲ್ಲ, ಆದ್ರೆ ಅವರು ವ್ಯಾಪಾರ ಮಾಡ್ತೀನಿ ಅಂತ ಹೇಳಿ ನಿನ್ನ ಆಸ್ತಿನಲ್ಲ ಅವ್ರ ಪಕ್ಕ ಇಳ್ಕೊಂಡ್ರೆ ಏನ್ ಮಾಡೋದು? ಆವಾಗ ಚಿಚು, ಯಾರ ಜೊತೆ ವ್ಯಾಪಾರ ಮಾಡ್ಬೇಕು, ಏನ್ ಮಾಡ್ಬೇಕು ಇದೆಲ್ಲ ನನಗ್ ಗೊತ್ತಿದೆ. ನಿಮ್ಗೆ ವ್ಯಾಪಾರದ ಬಗ್ಗೆ ಏನ್ ಗೊತ್ತು ಅಂತ ನನಗೆ ಸಜೆಷನ್ ಕೊಡ್ತಾ ಇದ್ದೀರಾ ನೀವು? ಅವರು ನನ್ನ ಫ್ರೆಂಡ್ಸ್, ಅವ್ರನ್ನ ನಾನ್ ನಂಬ್ತೀನಿ, ಅವರಿಂದ ನಾನು ಯಾವಾಗ್ಲೂ ಚೆನ್ನಾಗಿನೇ ಇರೋದು. ಹಾಗೆ ಲೂಸಿ ಪಾರಿವಾಳ ಎಷ್ಟೇ ಹೇಳಿದ್ರು ಚಿಚು ಕಿವಿಲ್ ಹಾಕೊಳ್ಳೇ ಇಲ್ಲ. ಅವಳ ಪಾಡಿಗೆ ಅವಳು ವ್ಯಾಪಾರಕ್ಕೆ ಸರಿ ಅಂತ ಹೇಳ್ಬಿಟ್ಲು. ಕೆಲವು ದಿನಗಳ ನಂತರ ಬೆಳಿಗ್ಗೆ ಒಂದಿನ ಟುನಿಗು ಬಚ್ಚಿ ಹಾಗೂ ಚೋಟಿಗಿಳಿ ಕೈಯಲ್ಲಿ ಕೆಲವು ಪತ್ರಗಳು ಹಾಗೂ ಚೆಕ್ ಬುಕ್ ಅನ್ನ ತಗೊಂಡು ಚಿಚುಕಾಗಿ ಹತ್ತಿರ ತುಂಬಾ ಸ್ಪೀಡ್ ಆಗಿ ಬಂದ್ರು. ಚಿಚು, ಬಾಬಾ, ಈ ಚೆಕ್ ಅಲ್ಲಿ, ಈ ಪತ್ರದಲ್ಲಿ ಬೇಗ ನಿನ್ ಸೈನ್ ಹಾಕು, ಅಲ್ಲಿ ರಿಜಿಸ್ಟರ್ ವೇಟಿಂಗ್. ಏನ್ ಟುನಿ, ಏನಾಯ್ತು? ಈ ಪತ್ರದಲ್ಲಿ ಏನಿದೆ? ಅಯ್ಯೋ, ಅದನ್ನೆಲ್ಲ ಓದಿ ಹೇಳಕ್ಕೆ ಇವಾಗ ಸಮಯ ಇಲ್ಲ. ರಿಜಿಸ್ಟ್ರೇಷನ್ಗೆ, ಅದೇ ಮಾಲ್ ತಗೊಳ್ಬೇಕಂತ ಹೇಳಿದ್ವಲ್ವಾ, ಆ ರಿಜಿಸ್ಟ್ರೇಷನ್ ಪತ್ರ ಇದು. ಅಲ್ಲಿ ಆಫೀಸರ್ ಕಾಯ್ತಾ ಇದ್ದಾರೆ, ಸಮಯ ಇಲ್ಲ. ನೀನು ಸೈನ್ ಹಾಕಿದ್ರೆ ಆ ಮಾಲ್ನ ನಾವು ನಮ್ಮ ಹೆಸರಿಗೆ ಬದಲಾಯಿಸಿದ ಹಾಗೆ. ಆವಾಗ ಚಿಚು ಸಂತೋಷದಿಂದ, ಓ ಹೌದಾ, ರಿಜಿಸ್ಟ್ರೇಷನಾ? ಸರಿ ಸರಿ, ಇವಾಗ ಅದ್ರಲ್ಲಿ ಏನಿದೆ ಅಂತ ನೀವು ಆಮೇಲೆ ಓದಿ ಹೇಳಿ, ನನಗೆ ನಿಮ್ ಮೇಲೆ ನಂಬಿಕೆ ಇದೆ, ನಾನು ಇವಾಗ್ಲೇ ಅದ್ರಲ್ಲಿ ಸೈನ್ ಹಾಕ್ತೀನಿ. ಹಾಗಂತ ಹೇಳಿ ಚಿಚುಕಾಗಿ ಅವ್ರು ತಗೊಂಡ್ ಬಂದ ಪತ್ರಗಳು, ಚೆಕ್ ಬುಕ್ ಅಲ್ಲಿ ಎಲ್ಲ ಕಡೆನೂ ಸೈನ್ ಮಾಡಿದ್ಲು. ಆವಾಗ ಟೋನಿ ಆ ಪತ್ರನ ತಗೊಂಡು ಜೋರಾಗಿ ನಗುತ್ತಾ, ಅಮ್ಮಯ್ಯ, ನಿನ್ ಕತೆ ಮುಗಿದೆ ಚಿಚು. ಏನೋ ನನ್ ಕತೆ ಮುಗಿತಾ? ಏನ್ ಹೇಳ್ತಿದ್ಯಾ ಟೋನಿ? ಆವಾಗ ಚೋಟು ಗಿಳಿ ನಗುತ್ತಾ, ಚಿಚು, ಇನ್ ಮುಂದೆ ಈ ಆಸ್ತಿಗೆ ನಿನ್ಗೆ ಯಾವುದೇ ಸಂಬಂಧನೂ ಇಲ್ಲ. ಇವಾಗ ನಿನ್ ಸೈನ್ ಹಾಕಿದ್ದು ಮಾಲ್ ರಿಜಿಸ್ಟ್ರೇಷನ್ ಪತ್ರದಲ್ಲ, ನಿನ್ನ ಆಸ್ತಿಗಳನ್ನ ನಮ್ಮ ಹೆಸರಿಗೆ ಬದಲಾಯಿಸ್ತೀಯ ಅಲ್ವಾ, ಆ ಪತ್ರದಲ್ಲಿ. ಅದನ್ ಕೇಳಿ ಚಿಚುಕಾಗಿ ತುಂಬಾನು ಶಾಕ್ ಆದ್ಲು. ಚೋಟು, ಟುನಿ, ಏನ್ ಹೇಳ್ತಾ ಇದ್ದೀರಾ? ನಾನು ನಿಮ್ಮಿಬ್ರನ್ನ ನಂಬ್ದೆ, ನೀವಿಬ್ರು ಕೂಡ ನನ್ನ ಪ್ರಾಣ ಸ್ನೇಹಿತರಲ್ವಾ? ಏನೋ ಪ್ರಾಣ ಸ್ನೇಹಿತರ? ಸ್ನೇಹ ಅಂದ್ರೆ ಏನು ಅಂತ ನಿನಗೆ ಗೊತ್ತಾ ಚಿಚು? ನಿನ್ನ ಹತ್ರ ಇಷ್ಟು ಹಣ ಇತ್ತಲ್ವಾ, ಯಾವತ್ತಾದ್ರೂ ಒಂದ್ರಿನ ನಮ್ಗೆ ನೀನು ಏನಾದ್ರೂ ಮಾಡಿದೀಯಾ? ಎಲ್ಲ ಆಸ್ತಿನ, ಎಲ್ಲ ಹಣನ ನೀನೇ ಇಟ್ಕೊಂಡು ಅನುಭವಿಸ್ತಿದ್ದೆ, ಆಮೇಲೆ ಏನ್ ಸ್ನೇಹ ಅದು? ಆವಾಗ ಲೂಸಿ ಪಾರಿವಾಳ ಹೊರಗಡೆ ಬಂದು, ಚೋಟು, ಟೋನಿ, ನೀವಿಬ್ರು ಚಿಚಿಗೆ ಮಾಡೋದು ಅನ್ಯಾಯ, ದಯವಿಟ್ಟು ಅವಳ ಆಸ್ತಿನ ಅವಳಿಗೆ ಕೊಟ್ಬಿಡಿ. ಬಾಯ್ ಮುಚ್ಕೊಂಡು ಹೋಗೋ, ನೀನು ಇವಾಗ ಬಂದವನು, ಇವಳ ಜೊತೆ ಚಿಕ್ಕ ವಯಸ್ಸಿಂದ ಇದ್ದಿದ್ದು ನಾವೇ, ನಮಗೆ ಈ ಆಸ್ತಿ ಸ್ವಂತ. ಹಾಗಂತ ಹೇಳಿ ಚೋಟು ಹಾಗೂ ಟುನಿ ಸ್ವಲ್ಪನೂ ಮನಸ್ಸಾಕ್ಷಿನೇ ಇಲ್ಲದೆ ಚಿಚುಕಾಗಿಯ ಕುಟುಂಬವನ್ನ ತಕ್ಷಣ ಮನೆಯಿಂದ ಹೊರಗಡೆ ತಳ್ಳಿ ಅವರೊಳಗಡೆ ಹೋಗಿ ಬಾಗಿಲ್ ಹಾಕೊಂಡ್ರು. ತನ್ನ ಮನೆಯ ಹೊರಗಡೆ ನಿಂತ್ಕೊಂಡು ಚಿಚುಕಾಗೆ ಮನೇನ ನೋಡಿ ಅಳ್ತಾ ಇದ್ಲು. ಆವಾಗ್ಲೇ ಅವಳು ಮಾಡಿದೆಲ್ಲ ತಪ್ಪು ಅನ್ನೋದು ಅವಳಿಗೆ ಅರ್ಥ ಆಯಿತು. ಇದ್ದಕ್ಕಿದ್ದಂತೆ ಅಲ್ಲಿ ಜೋರಾಗಿ ಮಳೆನೂ ಸುರಿತಾ ಇತ್ತು. ಅವಳ ಮಕ್ಕಳಿಬ್ರು ಮಳೆಯಲ್ಲಿ ಒದ್ದೆಯಾಗ್ತಾ ಇದ್ರು. ಪಾಪ ಚಳಿಯಲ್ಲಿ ನಡುಕ್ತಾ ಇದ್ರು. ಅಮ್ಮ, ನನಗೆ ತುಂಬಾ ಚಳಿ ಆಗ್ತಾ ಇದೆ, ಯಾಕೆ ಮಳೆಯಲ್ಲಿ ನಿಂತ್ಕೊಂಡಿದ್ದೀವಿ? ಬನ್ನಿ ಅಮ್ಮ, ಮನೆಯೊಳಗಡೆ ಹೋಗ್ಬಿಡೋಣ. ಅಪ್ಪ, ಏನಪ್ಪ ಆಯ್ತು? ನಾವ್ಯಾಕೆ ಹೊರಗಡೆ ಇದ್ದೀವಿ, ಅವರಿಬ್ರು ಯಾಕೆ ಒಳಗಡೆ ಇದ್ದಾರೆ? ಏನಪ್ಪ ಆಯ್ತು? ಮಕ್ಕಳ ಪರಿಸ್ಥಿತಿ ನೋಡಿ ಚಿಚುಕಾಗೆ ಲೂಸಿನ ನೋಡಿ, ನನ್ನನ್ನು ಕ್ಷಮಿಸ್ಬಿಡಿ, ನಾನು ಹಣ ಇದೆ ಅನ್ನುವ ಅಹಂಕಾರದಲ್ಲಿ ಎಲ್ಲಿವರೆಗೂ ನೀವು ಹೇಳಿದ ಯಾವುದೇ ಮಾತನ್ನ ಕೇಳಲೇ ಇಲ್ಲ. ಅದಕ್ಕೋಸ್ಕರ ನಾನಿವಾಗ ಶಿಕ್ಷೆ ಅನುಭವಿಸೋದು ಮಾತ್ರ ಅಲ್ಲದೆ ನೀವು ನನ್ನ ಮಕ್ಕಳು ಎಲ್ಲರೂ ಅನುಭವಿಸ್ತಾ ಇದ್ದೀರಾ. ನಿಮ್ಮ ಮಾತನ್ನ ಕೇಳಿ ನಾನು ಸೈನ್ ಹಾಕ್ತೇ ಇರಬೇಕಾಗಿತ್ತು. ಇವಾಗ ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೆ ಹೋಗೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಹಾಗಂತ ಹೇಳಿ ಚಿಚು ಅಳ್ತಾ ಇದ್ದಾಗ ಲೂಸಿ ಪಾರಿವಾಳ, ಪರವಾಗಿಲ್ಲ ಬಿಡು ಚಿಚು, ಈ ರೀತಿ ಎಲ್ಲ ಆಗುತ್ತೆ ಅಂತ ನಿನಗೆ ಗೊತ್ತಿರಲಿಲ್ಲ ತಾನೆ, ಅದಕ್ಕೆ ತಾನೇ ನೀನು ಈ ರೀತಿ ಮಾಡಿದ್ದು. ಪರವಾಗಿಲ್ಲ, ನಮ್ಮ ಆಸ್ತಿ ತಗೊಂಡು ಅವರೇ ಸಂತೋಷವಾಗಿರ್ಲಿ, ನಿಮಗೋಸ್ಕರ ನಾನಿದ್ದೀನಿ ಅಲ್ವಾ, ನನ್ನ ಜೊತೆ ನನ್ನ ಹಿಂದೆನೆ ಬಾ, ನನ್ನನ್ನು ನಂಬಿ ಬಾ. ಹಾಗಂತ ಹೇಳಿ ಲೂಸಿ ಪಾರಿವಾಳ ಚೋಂತ ಬರ್ತಾ ಇದ್ದ ಆ ಮಳೆಯಲ್ಲಿ ತನ್ನ ಕುಟುಂಬನ ಕರ್ಕೊಂಡು ಅಡವಿ ದಾರಿ ಹಿಡ್ದ. ಅಡವಿಯಲ್ಲಿ ಸ್ವಲ್ಪ ದೂರ ಹೋದಾಗ ಅಲ್ಲಿ ಒಂದು ಪುರಾತನವಾದ ಹಳೆಯ ಮರವೊಂದು ಇತ್ತು. ಆ ಮರದಲ್ಲಿ ಒಂದು ದೊಡ್ಡ ರಂಧ್ರ ಇತ್ತು. ಅದು ನೋಡಕ್ಕೆ ಮನೆ ತರನೇ ಇತ್ತು. ಚಿಚು ಆ ಮನೆನ ನೋಡಿ ಆಶ್ಚರ್ಯಪಟ್ಲು.
ಅವರು ಎಲ್ರೂ ಲೂಸಿ ಪಾರಿವಾಳದ ಜೊತೆ ಮನೆಯೊಳಗಡೆ ಹೋದ್ರು. ಆ ಮನೆಯೊಳಗಡೆ ಮಳೆ ನೀರು ಬೀಳಲೇ ಇಲ್ಲ. ಅದಕ್ಕೆ ಬದಲು ತುಂಬಾನೇ ಬೆಚ್ಚಗಿತ್ತು ಆ ಜಾಗ. ಆವಾಗ ಆ ಮನೆನ ನೋಡಿ ಅವ್ರು 3 ಜನ ಕೂಡ ಚಾಕಾದ್ರು. ರೀ, ಇದೇನಿದು? ಈ ಮರದಲ್ಲಿ ಇಷ್ಟು ಬೆಚ್ಚಗಿದೆ. ಈ ಮರದ ಹತ್ರ ಒಂದು ಮನೆ ತರನೇ ಇದೆ. ಇಲ್ಲಿಗೆ ನೀವು ಯಾವಾಗ್ಲಾದ್ರೂ ಬಂದಿದ್ದೀರಾ ಏನೋ? ಇಲ್ಲಿ ಈ ರೀತಿ ಒಂದು ಸೇಫ್ ಆದ ಪ್ಲೇಸ್ ಇದೆ ಅನ್ನೋದು ನಿಮಗೆ ಹೇಗೆ ಗೊತ್ತು? ಆವಾಗ ಲೂಸಿ ನಗುತ್ತಾ, ಚಿಚು, ನಿನ್ನನ್ನ ಮದುವೆ ಮಾಡೋದಕ್ಕಿಂತ ಮುಂಚೆ ನನಗೆ ಮನೇನೋ ಏನೂ ಇಲ್ಲ. ನಾನು ಇಷ್ಟು ವರ್ಷ ಬಾಳ್ತಾ ಇದ್ದಿದ್ದು ಮನೆನೇ ಇದು ನಾನು ನನಗೋಸ್ಕರ ಕಟ್ಕೊಂಡ ಮನೆ. ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲೇ ನನ್ನನ್ನು ಬಿಟ್ಟು ತೀರ್ಕೊಂಡ್ರು. ಏನು ಮಾಡೋಕ್ಕಾಗದೆ ಈ ಅಡವಿಯಲ್ಲಿ ಇಷ್ಟು ದಿನ ಒಬ್ಬಟ್ಟಿಯಾದ ಜೀವನನ ನಾನು ಇಲ್ಲೇ ಬಾಳ್ತಾ ಇದ್ದೆ. ಹಾಗಂತ ಲೂಸಿ ಅವನ ಕಥೆನ ಹೇಳಿದಾಗ ಚಿಚುಕಾಗಿಗೆ ಅವಳು ಎಷ್ಟು ದೊಡ್ಡ ತಪ್ಪು ಮಾಡಿದಾಳೆ ಅನ್ನೋದು ನೆನಪಿಗೆ ಬಂತು. ನನ್ನನ್ನು ಕ್ಷಮಿಸ್ಬಿಡಿ. ನೀವು ಚಿಕ್ಕ ವಯಸ್ಸಿಂದ ಇಷ್ಟು ಕಷ್ಟಪಟ್ಟು ಬದುಕಿದ್ದೀರಾ. ನಿಮಗೆ ಸುಮಾರು ಅನುಭವ ಸಿಕ್ಕಿರ್ಬೋದು. ಅದಕ್ಕೆ ನೀವು ಯಾವುದು ಒಳ್ಳೇದು ಯಾವುದು ಕೆಟ್ಟದು ಅಂತ ನನಗೆ ಹೇಳಿಕೊಟ್ಟಿದ್ದೀರಾ. ಆದರೆ ನಾನು ಹಣ ಇದೆ ಅನ್ನುವ ಅಹಂಕಾರದಲ್ಲಿ ನಿಮ್ಮ ಮಾತಿಗೆ ಬೆಲೆನೇ ಕೊಡಲೇ ಇಲ್ಲ. ಅದಕ್ಕೆ ಇವತ್ತು ನಾನು ಈ ರೀತಿ ಇರೋದು. ಆದರೆ ನಾನು ಇವಾಗಿರೋದು ನನ್ನ ಗಂಡನ ಮನೆಯಲ್ಲಿ. ಅದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಹೌದಪ್ಪ, ಆ ದೊಡ್ಡ ಮನೆಗಿಂತ ಈ ಮನೆನೂ ತುಂಬ ಚೆನ್ನಾಗಿದೆಪ್ಪ. ಹೌದಪ್ಪ, ಈ ಮನೆಯಲ್ಲೇ ಅಲ್ವಾ ನಾವೆಲ್ಲರೂ ಒಟ್ಟಿಗೆ ಒಂದೇ ರೂಮಲ್ಲಿ ಮಾತಾಡ್ತಿರೋದು? ಹಾಗಂತ ಮಕ್ಕಳೆಲ್ಲರೂ ಹೇಳಿದ್ರು. ಚಿಚು, ಯಾವುದಕ್ಕೂ ಯೋಚನೆ ಮಾಡಬೇಡ. ನಿನ್ನ ಜೊತೆ ಯಾವಾಗಲೂ ನಾನಿರ್ತೀನಿ. ಇವಾಗ ಆಸ್ತಿ ಇಲ್ಲ ಅಂದರೆ ಏನಂತೆ? ಕೈಕಾಲು ಚೆನ್ನಾಗಿದೆ ಅಲ್ವಾ? ಕಷ್ಟಪಟ್ಟು ದುಡಿಯೋಣ, ಹಣ ಸಂಪಾದನೆ ಮಾಡೋಣ, ಮಕ್ಕಳನ್ನ ನೋಡ್ಕೊಳ್ಳೋಣ, ಸಂತೋಷವಾಗಿ ಇದೇ ಮನೆಯಲ್ಲಿ ಬದುಕೋಣ. ಆವಾಗ ಚಿಚುಕಾಗೆ, ಖಂಡಿತ ಇನ್ನು ಮುಂದೆ ಆಸ್ತಿ ಇದೆ ಇಲ್ಲ ಅನ್ನೋದೆಲ್ಲ ನನಗೆ ಬೇಕಾಗಿಲ್ಲ. ನನ್ನ ಗಂಡನ ಮನೆಯಲ್ಲಿ ನಾನು ಕಷ್ಟಪಟ್ಟು ದುಡಿದು ಬದುಕ್ತೀನಿ. ಹಾಗೆ ಆ ದಿನದಿಂದ ಚಿಚುಕಾಗೆ ಆಸ್ತಿ ಇದೆ ಅನ್ನುವ ಅಹಂಕಾರ ಎಲ್ಲಾನು ಬಿಟ್ಬಿಟ್ಟು ತನ್ನ ಗಂಡನ ಜೊತೆ ತನ್ನ ಗಂಡನ ಚಿಕ್ಕ ಮನೆಯಲ್ಲಿ ಅವಳು ವಾಸ ಮಾಡೋಕ್ಕೆ ಶುರು ಮಾಡಿದ್ಲು. ಗಂಡನ ಜೊತೆನೆ ಬೆಳಿಗ್ಗೆ ಹೊಲಕ್ಕೆ ಹೋಗಿ ಕೂಲಿ ಕೆಲಸ ಮಾಡಿ ಅದರಲ್ಲಿ ಬರುವ ಹಣದಲ್ಲಿ ತನ್ನ ಕುಟುಂಬದ ಜೊತೆ ಅವಳು ಸಂತೋಷವಾಗಿ ಬಾಳ್ತಾ ಇದ್ಲು. ಇವಾಗ ಅವ್ರ ಹತ್ರ ಹಣ ಆಸ್ತಿ ಇಲ್ಲ ಅಂದ್ರೂ ಕೂಡ ಸಂತೋಷ ಇತ್ತು. ಆ ಸಂತೋಷ ಹಣ ಆಸ್ತಿ ಇರುವ ಜಾಗದಲ್ಲೂ ಕೂಡ ಸಿಗೋದಿಲ್ಲ. ಕೊಳದ ಮಧ್ಯದಲ್ಲಿ ಅಡುಗೆ. ಪಕ್ಷಿಗಳ ಗ್ರಾಮದಲ್ಲಿ ಹಗ್ಲು ರಾತ್ರಿ ಅನ್ನುವ ವ್ಯತ್ಯಾಸವಿಲ್ಲದೆ ಬಿಸಿ ಗಾಳಿ ಬೀಸ್ತಾ ಇತ್ತು. ಹಗ್ಲಲ್ಲಿ ಹೊರಗಡೆ ಬರಕ್ಕಾಗಲ್ಲ, ರಾತ್ರಿಯಲ್ಲಿ ಮನೆಯೊಳಗಡೆ ಇದ್ದು ನಿದ್ರೆ ಮಾಡಕ್ಕಾಗಲ್ಲ. ಯಾರಿಗೂ ಹಸು ಕೂಡ ಆಗ್ತಾ ಇತ್ತಿಲ್ಲ. ಎಲ್ರಿಗೂ ಊಟ ಮಾಡೋದೇ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಆಲ್ರೆಡಿ ಬಿಸಿಲಿಗೆ ಬೆವರ್ತಾ ಇತ್ತು. ಇದರಲ್ಲಿ ಬಿಸಿ ಬಿಸಿ ಅನ್ನ ಎಲ್ಲ ತಿನ್ನುವಾಗ ಇನ್ನೂ ಜಾಸ್ತಿ ಬೆವರೋದೇ ಅದಕ್ಕೆ ಕಾರಣ. ಒಂದಿನ ಮಧ್ಯಾಹ್ನದ ಸಮಯ ತುನಿಗು ಬಚ್ಚಿಯ ಮನೆಗೆ ಚೋಟು ಮನೆಯಿಂದ ಆಹಾರನ ತಗೊಂಡ್ ಬಂದ್ಲು. ಮಕ್ಕಳಾದ ಬನ್ನು ಹಾಗೂ ಬುಜ್ಜಿ ಕೂಡ ಅಲ್ಲೇ ಕೂತ್ಕೊಂಡಿದ್ರು. ಎಲ್ರೂ ಬಿಸಿ ಬಿಸಿಯಾಗಿ ಊಟ ಮಾಡ್ತಾ ಇದ್ದಾಗ ಅವ್ರಿಗೆ ತುಂಬಾನೇ ಬೆವರ್ತಾ ಇತ್ತು. ಆವಾಗ ಟುನಿಯ ಬೆವರನ್ನ ಒರೆಸ್ಕೊಂಡು, ಹಬ್ಬಾ ಚೋಟು, ಎಷ್ಟೊಂದು ಬೆವರ್ತಾ ಇದೆ. ಹೊಟ್ಟೆ ತುಂಬಾ ಊಟ ಮಾಡೋಣ ಅಂತ ನೋಡಿದ್ರೆ ಈ ಬಿಸಿ ಬಿಸಿ ಅನ್ನ ತಿಂದ್ರೆ ಹೊಟ್ಟೆ ಒಳಗೇನೆ ಬೆವರ್ತಾ ಇದೆ. ನಾನಿಟ್ಟ ಬದ್ನೆಕಾಯಿ ಸಾರು ಈ ಬೆವರಿನಲ್ಲಿ ಉಪ್ಪಾಗ್ಬಿಡ್ತು. ಚೋಟು ಬೀಸಣಿಗೆಯಿಂದ ಗಾಳಿ ಬೀಸ್ಕೊಂಡು, ತುನಿ, ನನಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ಮನೆಯೊಳಗೆ ಕೂತು ಊಟ ಮಾಡೋಣ ಅಂದ್ರೆ ಇದು ಶೀಟ್ ಮನೆ ಅಲ್ವಾ, ಮನೆಯೊಳಗೆ ಬಿಸಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಿನ್ ಜೊತೆ ಕೂತ್ಕೊಂಡು ಹೊರಗಡೆ ಊಟ ಮಾಡೋಣ ಅಂತ ಬಂದ್ರೆ ಇಲ್ಲಿ ಕೂಡ ಅದೇ ರೀತಿ ಬೆವರ್ತಾ ಇದೆ. ಬುಜ್ಜಿಯ ಪ್ಲೇಟ್ನ ಎತ್ತಿ ಬಿಸಾಕಿ, ಅಮ್ಮ, ನನಗೂ ಕೂಡ ಊಟ ಬೇಡ, ನನಗೆ ಹಸಿವಾಗ್ತಾ ಇದೆ. ಆದ್ರೆ ನೀವು ಬಿಸಿ ಬಿಸಿ ಅಡಿಗೆ ಮಾಡ್ಕೊಂಡು ತಂದಿದ್ದೀರಾ. ಮೊದ್ಲೇ ತುಂಬಾ ಬೆವರ್ತಾ ಇದೆ. ಈ ಬಿಸಿ ಬಿಸಿ ಊಟ ಮಾಡಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನನಗೆ ಊಟ ಬೇಡಮ್ಮ, ನೀವೇ ಇದನ್ನ ತಿನ್ಕೊಳ್ಳಿ. ಹೌದು ಚಿಕ್ಕಮ್ಮ, ನನಗೂ ಕೂಡ ಊಟ ಮಾಡ್ಲಿಕ್ಕೆ ಇಷ್ಟ ಆಗ್ತಾ ಇಲ್ಲ. ಒಂದು ತುತ್ತು ಬಾಯಲ್ಲಿಟ್ರೆ ಹಾಗೇನೆ ಬೆವರು ಸುರಿತಾ ಇದೆ. ಈ ರೀತಿ ಬಿಸಿ ಬಿಸಿ ಅನ್ನ ಊಟ ಮಾಡಕ್ಕೆ ಸಾಧ್ಯ ಆಗಲ್ಲ. ತಣ್ಣಗೆ ಊಟ ಮಾಡೋಣ ಅಂತ ನೋಡಿದ್ರೆ ಇಲ್ಲಿ ಊಟ ಸೇರ್ತಾನೆ ಇಲ್ಲ. ನನಗೆ ಈ ಬಿಸಿ ಊಟ ಬೇಡ. ಅಯ್ಯೋ ಮಕ್ಳೇ, ಈ ಬಿಸಿಲಲ್ಲಿ ನಿಮಗೆ ಹಸಿ ತರಕಾರಿ ಕೂಡ ತಿನ್ನಕ್ಕಾಗಲ್ಲ. ನಿಮಗೆ ಶಕ್ತಿ ಬೇಕು ಅಂದ್ರೆ ನೀವು ಈ ರೀತಿ ಅನ್ನ ಊಟ ಮಾಡ್ಲೇಬೇಕು. ಆದ್ರೆ ಬಿಸಿ ಬಿಸಿ ಅನ್ನ ಅಂತ ಹೇಳ್ಬಿಟ್ಟು ಊಟ ಮಾಡೋದಿದ್ರೆ ಹೇಗೆ? ಮಕ್ಕಳು ಹೇಳೋದು ಕೂಡ ನಿಜನೇ ತುನಿ. ಈ ಬಿಸಿಗೆ ಅವ್ರಿಗೆ ಬಿಸಿ ಬಿಸಿ ಊಟ ತಿನ್ಲಿಕ್ಕೆ ಹೇಗೆ ಸಾಧ್ಯ? ನನಗೂ ಕೂಡ ಏನಾದ್ರೂ ತರಕಾರಿ ತಿಂದು ಜೀವನ ಮಾಡೋಣ ಅಂತ ಅನ್ಸ್ತಾ ಇದೆ. ಅಮ್ಮ, ನನಗೆ ಒಂದು ಆಲೋಚನೆ ಬಂತು. ನಾವು ಊಟ ಮಾಡುವಾಗ ನಮಗೆ ತಂಪಾದ ಪ್ರದೇಶ ಇರಬೇಕು, ನಾವು ತಂಪಾದ ಊಟ ಮಾಡಬೇಕು ಅಂತ ತಂದೆ ಎಲ್ಲರೂ ಆಸೆ ಪಡೋದು. ಹಾಗಾದ್ರೆ ನಮ್ಮ ನದಿಯ ದಡದಲ್ಲಿ ಹೋಗಿ ಊಟ ಮಾಡಿದ್ರೆ ಅಲ್ಲಿ ತಂಪಾದ ಗಾಳಿ ನಮ್ಗೆ ಸಿಗುತ್ತೆ ಅಲ್ವಾ? ನದಿ ದಡಕ್ಕ ಬುಜ್ಜಿ, ಅಲ್ಲಿ ಮರಗಳೇ ಇಲ್ಲ. ಹಾಗೆ ನಾವು ಕೂತು ಊಟ ಮಾಡೋದಾದ್ರೆ ಹುಲ್ ಮೇಲೇನೆ ಕೂತು ಊಟ ಮಾಡ್ಬೇಕು. ಅಲ್ಲಿ ಬಿಸಿಲು ಜಾಸ್ತಿ ಹೊಡೆಯುತ್ತೆ. ಅಮ್ಮ, ನಾನು ನದಿಯ ದಡದಲ್ಲಿ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿಲ್ಲಮ್ಮ.
ಡೈರೆಕ್ಟ್ ಆಗಿ ನೀರಿನೊಳಗೆ ಇಳಿದು ನೀರಿನೊಳಗೆ ಕೂತ್ಕೊಂಡು ಊಟ ಮಾಡೋಣ, ಅಲ್ಲೇ ಅಡಿಗೆ ಮಾಡ್ಕೊಂಡು ಅಲ್ಲೇ ಇರೋಣ ಅಂತಾನೆ ಹೇಳ್ತಾ ಇರೋದು. ನೀರಿನಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ತಂಪಾಗಿರುತ್ತಮ್ಮ. ಚೋಟು ಗಿಳಿ ಆಶ್ಚರ್ಯದಿಂದ, ನೀರಿನೊಳಗೆನಾ? ಏನ್ ಮಾತಾಡ್ತಿದ್ಯಾ ಬುಜ್ಜಿ? ನೀರಿನೊಳಗೆ ಕೂತು ಹೇಗೆ ಊಟ ಮಾಡೋದು? ನೀರೊಳಗೆ ಹೇಗೆ ಅಡಿಗೆ ಸಾಧ್ಯ? ಹೌದು ಬುಜ್ಜಿ, ನೀನು ಹೇಳಿದ ಹಾಗೆ ನೀರಿನೊಳಗೆ ಕೂತು ಊಟ ಮಾಡಿದ್ರೆ ತಂಪಾಗಿನೇ ಇರುತ್ತೆ. ಆದ್ರೆ ಹೇಗೆ ಸಾಧ್ಯ ಬುಜ್ಜಿ? ನೀರೊಳಗೆ ಅಡಿಗೆ ಮಾಡ್ಕೊಂಡು ಹೋಗಿ ಕೂತ್ಕೊಂಡು ಊಟ ಮಾಡ್ಬೋದು. ಒಂದು ವೇಳೆ ಬೋಟಲ್ಲೇ ಅಥವಾ ದೋಣಿಯಲ್ಲೇ ನಾವು ಅಡಿಗೆ ಮಾಡೋದಾದ್ರೆ ಜಾಗನೂ ಕಮ್ಮಿ, ಅಲ್ಲಿ ತುಂಬಾ ಹೊತ್ತು ಬೆಂಕಿ ಉರ್ಸಕ್ಕಾಗಲ್ಲ. ಒಂದು ದೋಣಿ ಬೆಂಕಿ ಹಿಡಿಯುತ್ತೆ ಅಥವಾ ದೋಣಿ ನೀರಲ್ಲಿ ಮುಳುಗಿ ಹೋಗುತ್ತೆ. ಬನ್ನು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ, ಆಂಟಿ ನಿಲ್ಲಿ ಆಂಟಿ, ನನಗೆ ಒಂದು ಉತ್ತಮವಾದ ಆಲೋಚನೆ ಬಂದಿದೆ. ನಾವು ನೀರೊಳಗೆ ಹೋಗ್ಲಿಕ್ಕೆ ದೋಣಿ ಬೇಡ, ಅದ್ರೊಳಗೆ ಹೋಗಿ ಅಡಿಗೆ ಮಾಡ್ಕೊಂಡು ತಿನ್ನುವಷ್ಟು ಐಡಿಯಾ ಸಿಕ್ಕಿದೆ. ಏನೋ ಮಾತಾಡ್ತೀಯಾ? ನೀರೊಳಗೆ ನಮಗೆ ಅಡಿಗೆ ಮಾಡಲು ಸಾಧ್ಯನಾ? ಹೌದು ಆಂಟಿ, ಮಾಡ್ಬೋದು. ನಮಗೆ ದೋಣಿ ಏನು ಬೇಕಾಗಿಲ್ಲ. ನಮ್ಮ ಊರಿನಲ್ಲಿ ತುಂಬಾ ಬಿದಿರು ಕೊಂಬೆಗಳಿದೆ ಅಲ್ವಾ? ನಾವು ಬಿದಿರಿನ ಕೊಂಬೆಗಳನ್ನೆಲ್ಲ ತಂದು ಅದನ್ನು ಟೈಟ್ ಆಗಿ ಕಟ್ಟಿ ಅದನ್ನು ದೋಣಿ ಆಕಾರದಲ್ಲಿ ಮಾಡೋಣ. ದೋಣಿ ಆಕಾರದಲ್ಲ, ಅದು ನೀರೊಳಗೆ ತೇಲುತ್ತಾ? ಖಂಡಿತವಾಗಿ ಅಮ್ಮ, ಅದು ನೀರಿನ ಮೇಲೆ ತೇಲುತ್ತೆ. ಆ ಬಿದಿರಿನ ಕೊಂಬೆಗಳು ಯಾವುದೇ ಕಾರಣಕ್ಕೆ ನೀರೊಳಗೆ ಮುಳುಗಿ ಹೋಗಲ್ಲ. ಯಾಕೆಂದ್ರೆ ಒಂದು 10-20 ಕೊಂಬೆಗಳನ್ನ ತಗೊಂಡ್ಬಂದು ಟೈಟ್ ಆಗಿ ಕಟ್ಟಿದ್ರೆ ಅದು ನೀರೊಳಗೆ ಮುಳುಗಿ ಹೋಗಲ್ಲ. ನಾವು ಅದ್ರ ಮೇಲೆ ಕೂತ್ಕೊಂಡು ಚೆನ್ನಾಗಿ ಅಡಿಗೆನು ಮಾಡ್ಬೋದು. ಬುಜ್ಜಿ ಸಂತೋಷದಿಂದ, ಲೇ ಬನ್ನು, ಸೂಪರ್ ಐಡಿಯಾ ಕಣೋ. ನಾವು ಆ ತೆಪ್ಪವನ್ನು ತಳ್ಕೊಂಡು ನೀರೊಳಗೆ ಹೋಗಿ ತಂಪಾದ ಗಾಳಿಯಲ್ಲಿ ಕೂತ್ಕೊಂಡು ಚೆನ್ನಾಗಿ ಅಡಿಗೆ ಮಾಡ್ಕೊಂಡು ಹೊಟ್ಟೆ ತುಂಬಾ ತಿನ್ಬೋದು. ಆಹಾ, ಅದ್ರ ಬಗ್ಗೆ ಆಲೋಚನೆ ಮಾಡುವಾಗನೇ ಸ್ವರ್ಗದ ರೀತಿ ಅನ್ಸುತ್ತೆ. ಟುನಿಗುಬ್ಬಚ್ಚಿ ಸಂತೋಷದಿಂದ, ಲೇ ಬನ್ನು, ನಿನ್ನ ಬುದ್ಧಿವಂತಿಕೆಗೆ ನಿನ್ನ ಕೈ ಮುಗಿಬೇಕು ಕಣೋ. ಯಾಕೆ ಅಂದ್ರೆ ಬಿದಿರಿನ ಕೊಂಬೆಗಳು ನೀರೊಳಗೆ ಮುಳುಗೋದಿಲ್ಲ, ಅದು ನೀರಿನ ಮೇಲೆ ತೇಲ್ತಾ ಇರುತ್ತೆ. ನಾವು ಸಂತೋಷದಿಂದ ನೀರೊಳಗೆ ಹೋಗಿ ಅಡಿಗೆ ಮಾಡ್ಕೊಂಡು ತಿನ್ಬೋದು. ನಾವು ಇನ್ನು ಯಾಕೆ ತುನಿ ತಡ ಮಾಡೋದು? ಹೇಗೋ ನಾವು ಮಧ್ಯಾಹ್ನಕ್ಕೆ ಅಡಿಗೆ ಮಾಡಿಲ್ಲ, ಇವಾಗನೇ ಕಾಡಿಗೆ ಹೋಗಿ ಬಿದಿರಿನ ಕೊಂಬೆಗಳನ್ನು ಕಡ್ಕೊಂಡ್ಬಂದು ಸುಂದರವಾದ ತೆಪ್ಪವನ್ನು ರೆಡಿ ಮಾಡೋಣ. ಹಾಗೆ ಟುನಿ, ಚೋಟು, ಬುಜ್ಜಿ, ಬನ್ನು ಎಲ್ರೂ ಸೇರಿ ತುಂಬಾ ಉತ್ಸಾಹದಿಂದ ಅಡವಿಗೆ ಹೋದ್ರು. ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿರುವ ಬಿದಿರಿನ ಕೊಂಬೆಗಳನ್ನ ಕಟ್ಕೊಂಡ್ ಬಂದು ಊರಿನ ಹೊರಗಡೆ ಇರುವ ನದಿ ತೀರದಲ್ಲಿ ಕೂತ್ಕೊಂಡು ಅವರು ಆ ಬಿದಿರಿನ ಕೊಂಬೆಗಳನ್ನ ಪಕ್ಕದಲ್ಲಿಟ್ಟು ಹಗ್ಗ ಹಾಕಿ ಕಟ್ಟಿದ್ರು. ಇವಾಗ ಅದೊಂದು ಬಿದಿರಿನ ದೋಣಿಯ ತರ ಕಾಣಿಸ್ತಿತ್ತು. ಆ ದೋಣಿನ ಅವರು ಮೇಲೆ ನೀರಿನಲ್ಲಿ ಬಿಟ್ರು. ಅದು ನೀರಿನಲ್ಲಿ ಮುಳುಗೋಗ್ಲಿಲ್ಲ, ತೇಲ್ತಾ ಇತ್ತು. ಟುನಿ ತಕ್ಷಣ ಆ ದೋಣಿಯ ಮೇಲೆ ಹೋಗಿ ನಿಂತ್ಕೊಂಡ್ಲು. ಹಬ್ಬ, ಇದು ತುಂಬಾ ಗಟ್ಟಿಯಾಗಿದೆ ಚೋಟು, ನೀರೊಳಗೆ ಮುಳುಗಲ್ಲ. ಇನ್ನು ಯಾಕೆ ತಡ ಮಾಡೋದು? ಬಾ, ಮಕ್ಕಳನ್ನ ಕರ್ಕೊಂಡು ಇದ್ರ ಮೇಲೆ ಹತ್ತಿ ಬಾ. ಇರುತ್ತುನಿ, ನಾನು ಅಡಿಗೆಗೆ ಬೇಕಾದ ಅಕ್ಕಿ, ಬೇಳೆ ಎಲ್ಲನೂ ತಂದಿದ್ದೀನಿ. ಬನ್ನು, ಬುಜ್ಜಿ, ನಿಧಾನವಾಗಿ ಹತ್ತಿ. ಹಾಗೆ ಅವ್ರೆಲ್ರೂ ಸೇರಿ ಆ ದೋಣಿನ ಮೇಲೆ ನದಿಯ ಮಧ್ಯದಲ್ಲಿ ತಗೊಂಡು ಹೋಗಿ ನಿಲ್ಸಿದ್ರು. ಇವಾಗ ಅಲ್ಲಿ ಬಿಸಿಲು ಏನೋ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ತಂಪಾದ ಗಾಳಿ ಬೀಸ್ತಾ ಇರೋದ್ರಿಂದ. ಅವ್ರೆಲ್ರೂ ಕೂಡ ನದಿಯ ಮಧ್ಯದಲ್ಲಿ ಆ ದೋಣಿಯ ಮೇಲೆ ಕೂತ್ಕೊಂಡು ತಂಪಾಗಿ ಬೀಸ್ತಾ ಇರುವ ಆ ಗಾಳಿನ ಸಂತೋಷವಾಗಿ ಎಂಜಾಯ್ ಮಾಡಿದ್ರು. ಹಬ್ಬ ಅಮ್ಮ, ಇಲ್ಲಿ ನಿಜವಾಗ್ಲೂ ಬಿಸಿಲು ಕಾಲದ ಹಾಗೆ ಇಲ್ಲ, ತುಂಬಾ ತಂಪಾಗಿ ಆರಾಮವಾಗಿದೆ. ಈ ತಂಪಾದ ಗಾಳಿಗೆ ನನ್ನ ಮೈಯಲ್ಲಿರುವ ಬೆವರೆಲ್ಲ ಹೊರಟೋಯ್ತು. ಹೌದು ಬುಜ್ಜಿ, ನನ್ನ ಬುದ್ಧಿವಂತಿಕೆಯಿಂದ ಎಷ್ಟು ಒಳ್ಳೆ ಕೆಲಸ ಆಯ್ತು ಗೊತ್ತಾಯ್ತಾ? ಇಲ್ಲಿ ತುಂಬಾ ಜಾಗ ಇದೆ, ನಾವು ಚೆನ್ನಾಗಿ ಆಟ ಕೂಡ ಆಡ್ಬೋದು. ಹೌದು ಕಣೋ ಬನ್ನು, ಇಲ್ಲಿ ಬಿಸಿಲೇ ಕಾಣ್ತಾ ಇಲ್ಲ, ತುಂಬಾ ತಂಪಾಗಿದೆ. ಸರಿ, ನಾನು ರಾತ್ರಿಗೆ ಅಡಿಗೆನ ಸಿದ್ಧ ಮಾಡ್ತೀನಿ. ನಾಟಿ ಕೋಳಿ ಸಾರುನು ಅನ್ನನು. ಸರಿ ತುನಿ, ನಾನು ಕೂಡ ನಿನ್ಗೆ ಸಹಾಯ ಮಾಡ್ತೀನಿ, ಬಾ ಅಡಿಗೆ ಮಾಡೋಣ. ಟುನಿಗುಬ್ಬಚ್ಚಿ ಹಾಗೂ ಚೋಟುಗಿಳಿ ಇಬ್ರು ಸೇರಿ ಆ ದೋಣಿಯ ಒಂದು ಮೂಲೆಯಲ್ಲಿ ಒಂದ್ ಮಣ್ಣಿನ ಒಲೆನ ಏರ್ಪಾಡು ಮಾಡಿ ಅಲ್ಲಿ ಅಡಿಗೆ ಮಾಡಕ್ಕೆ ಶುರು ಮಾಡಿದ್ರು. ಅವರು ಅಡಿಗೆ ಮಾಡ್ತಾ ಇದ್ದಾಗ ಆ ಘಮಘಮ ಪರಿಮಳ ಆ ಗಾಳಿಯಲ್ಲಿ ಸೇರ್ತಾ ಇತ್ತು. ಈ ಕಡೆ ಬನ್ನು ಹಾಗೂ ಬುಜ್ಜಿ ಇಬ್ರು ಕೂಡ ಅದೇ ದೋಣಿಯಲ್ಲಿ ಕೂತ್ಕೊಂಡು ನದಿಯೊಳಗಡೆ ಕಾಲ್ ಬಿಟ್ಕೊಂಡು ಆಟ ಆಡ್ತಾ ಇದ್ರು. ಲೇ ಬನ್ನು, ನನ್ನ ಕಾಲ್ನ ನೀರೊಳಗೆ ಬಿಟ್ಟಂಗೆ ಫ್ರಿಡ್ಜ್ ಅಲ್ಲಿ ಇಟ್ಟ ಹಾಗೆ ಮೈಯೆಲ್ಲ ತುಂಬಾ ತಂಪಾಗಿದೆ ಕಣೋ. ಈ ಬಿಸಿಲು ಕಾಲದಲ್ಲಿ ನಾನು ಯಾವತ್ತೂ ಕೂಡ ಇಷ್ಟೊಂದು ಸಂತೋಷವಾಗಿರ್ಲಿಲ್ಲ. ನಾನು ಕೂಡ ಬುಜ್ಜಿ, ಆ ಸಾರಿನ ವಾಸನೆ ನೋಡು. ಇವಾಗ ಬಿಸಿ ಬಿಸಿ ಊಟ ಮಾಡಿದ್ರು ಕೂಡ ಈ ನೀರೊಳಗೆ ನಮಗೆ ಬೆವರೋದೇ ಇಲ್ಲ. ಸ್ವಲ್ಪ ಸಮಯದಲ್ಲಿ ಅಡಿಗೆ ಮುಗೀತು. ಟುನಿಗುಬ್ಬಚ್ಚಿ, ಚೋಟುಗಿಳಿ ಇಬ್ರು ಕೂಡ ಮಕ್ಕಳು ಇಬ್ರಿಗೂ ಬಾಳೆ ಎಲೆಯಲ್ಲಿ ಬಿಸಿ ಬಿಸಿಯಾದ ಊಟನ ಹಾಕಿಕೊಟ್ಟು ತಿನ್ನ ಕೇಳಿದ್ರು. ಬನ್ನಿ ಮಕ್ಳೇ, ಬಿಸಿ ಬಿಸಿ ಇದೆ, ಎಲ್ಲರೂ ಚೆನ್ನಾಗಿ ಊಟ ಮಾಡಿ.
ಆವಾಗ ಚೋಟು ಊಟ ಮಾಡಿ ನೋಡಿ, ತುನಿ, ಈ ಬಿಸಿಲು ಕಾಲದಲ್ಲಿ ಇಂತಹ ತಂಪಾದ ಪ್ರದೇಶದಲ್ಲಿ ನಾವು ಬಿಸಿ ಬಿಸಿ ಕೂತ್ಕೊಂಡು ಊಟ ಮಾಡಿದ್ರು ಕೂಡ ನಮಗೆ ಬೆವರ್ತಾನೆ ಇಲ್ಲ. ಅದಕ್ಕೆ ಬದಲಾಗಿ ತಂಪಾದ ಗಾಳಿ ಬೀಸ್ತಾ ಇದೆ. ಬುಜ್ಜಿ ಕೂಡ ಊಟ ಮಾಡಿ, ಹೌದಮ್ಮ, ಮನೆಯಲ್ಲಿ ಊಟ ಮಾಡುವಾಗ ಹೇಗೆ ಬೆವರು ಸುರಿತಾ ಇತ್ತು, ಆದ್ರೆ ಇಲ್ಲಿ ಸ್ವಲ್ಪ ಕೂಡ ಬೆವರೇ ಇಲ್ಲಮ್ಮ. ನನಗೆ ಒಂದ್ 2 ಪೀಸ್ ಲೆಗ್ ಪೀಸ್ ಹಾಕಮ್ಮ. ಹೌದು ಚಿಕ್ಕಮ್ಮ, ನನಗೂ ಕೂಡ ಈ ಬಿಸಿಲಲ್ಲಿ ಊಟ ಮಾಡಿದ್ರೆ ಹಸಿವು 2 ಪಟ್ಟು ಅಧಿಕ ಆಗುತ್ತೆ. ಹಾಗೆ ಅವರು 4 ಜನನು ಆ ದೋಣಿಯಲ್ಲಿ ಕೂತ್ಕೊಂಡು ಸುಮಾರು ದಿನದಿಂದ ಸರಿಯಾಗಿ ಊಟ ಮಾಡಲಿಲ್ಲ ಅನ್ನೋದ್ರಿಂದ ತಂಪಾದ ಗಾಳಿ ಬೀಸ್ತಾ ಇದ್ದ ಆ ಸಮಯದಲ್ಲಿ ಮಾತಾಡ್ತಾ ನಗಾಡ್ತಾ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ರು. ಹೀಗಿರುವಾಗ ಊರಿನ ಮುಖ್ಯಸ್ಥರಾದ ಮಹಿಹದ್ದು ಹಾಗೂ ಚಿಚುಕಾಗೆ ಇಬ್ರು ಕೂಡ ಆ ನದಿ ತೀರದ ಹತ್ತಿರ ಬಂದ್ರು. ಆವಾಗ ಅವರಿಗೆ ಆಹಾರದ ಪರಿಮಳ ಬಂತು. ಅರೆ, ಏನ್ ಮಗಿಯವ್ರೆ, ಈ ಬಿಸಿಲು ಕಾಲದಲ್ಲೇ ಯಾರೋ ನಾಟಿ ಕೋಳಿ ಸಾರು ಮಾಡಿ ತಿಂತಿದ್ದಾರೆ. ಈ ವಾಸನೆ ಮೂಗಿಗೆ ಬರುವಾಗ ನನಗೂ ಕೂಡ ತಿನ್ಬೇಕು ಅನ್ಸ್ತದೆ. ಅರೆ ಚಿಚ್ಚು, ಈ ನಾಟಿ ಕೋಳಿ ಸಾರು ಊರಿನೊಳಗಿಂದ ಬರ್ತಾ ಇಲ್ಲ, ನೀರಿನೊಳಗಿಂದ ಬರ್ತಿದೆ, ಅಲ್ಲಿ ನೋಡು. ಹಾಗೆ ಮಾತಾಡ್ಕೊಂಡು ಅವರಿಬ್ರು ಆ ನದಿಯಲ್ಲಿ ನೋಡಿದಾಗ ನದಿಯ ಮಧ್ಯದಲ್ಲಿ ತುನಿ, ಚೋಟು, ಬುಜ್ಜಿ, ಬನ್ನು 4 ಜನನು ಕೂತ್ಕೊಂಡು ಹೊಟ್ಟೆ ತುಂಬಾ ಊಟ, ಅದನ್ನು ಬಿಸಿ ಬಿಸಿಯಾದ ಊಟ ಮಾಡ್ತಾ ಇದ್ರು. ಅದನ್ನ ನೋಡ್ತಾ ಇದ್ದ ಚಿಚುಕಾಗಿಗೆ ಆಶ್ಚರ್ಯನೂ ಆಯ್ತು, ಜೊತೆಗೆ ತುಂಬಾ ಹೊಟ್ಟೆ ಕಿಚ್ಚು ಕೂಡ ಆಯ್ತು. ಆವಾಗ ಚಿಚುಕಾಗೆ, ಅಯ್ಯೋ ಮಗಿಯವ್ರೆ, ಅದು ತುನಿ, ಚೋಟು ತಾನೇ? ಹೌದು, ಇವರು ನೀರೊಳಗೆ ಹೇಗೆ ಹೋದ್ರು? ನೀರೊಳಗೆ ಹೋಗಿ ಅಡಿಗೆ ಮಾಡುವಷ್ಟು ಬುದ್ಧಿ ಇವರಿಗೆ ಯಾರು ಕಲ್ಸ್ಕೊಟ್ಟಿದ್ದು? ಮಹಿ ಮಾತ್ರ ಸಂತೋಷದಿಂದ, ಅರೆ, ನಿಜವಾಗ್ಲೂ ಇದು ಒಳ್ಳೆ ಬುದ್ಧಿವಂತಿಕೆ. ಮನೆಯಲ್ಲಿ ಕೂತ್ಕೊಂಡು ಬಿಸಿಯಲ್ಲಿ ಕಷ್ಟಪಡ್ಲಿಕ್ಕೆ ಹೀಗೆ ನೀರಿನ ಮಧ್ಯೆ ಬಂದು ಅಡಿಗೆ ಮಾಡ್ಕೊಂಡು ಊಟ ಮಾಡೋದು ನೋಡ್ಲಿಕ್ಕೆ ಎಷ್ಟೊಂದು ಚೆನ್ನಾಗಿದೆ. ಚಿಚುಕಾಗೆ ಜೋರಾಗಿ, ಅರೆ ತುನಿ, ನೀರೊಳಗೆ ಹೇಗೆ ಹೋದ್ರಿ? ಏನಿದು ಹೊಸ ವಿಚಿತ್ರ ಅವತಾರ? ನೀರೊಳಗೆ ಹೇಗೆ ಅಡಿಗೆ ಮಾಡಿದ್ರಿ? ಹೇಗೆ ಒಲೆನ ಕಸಿದ್ರಿ? ನನಗೂ ಕೂಡ ಇದ್ರ ಬಗ್ಗೆ ಹೇಳ್ಕೊಡಿ, ಅಥವಾ ನನ್ನ ಕೂಡ ನೀರೊಳಗೆ ಕರ್ಕೊಳ್ಳಿ. ಆವಾಗ ಟುನಿ ನಗುತ್ತಾ, ಇಲ್ಲಿ ನೋಡು ಚಿಚ್ಚು, ಇದ್ರ ಮೇಲೆ ಇನ್ನೂ ಜಾಗ ಇಲ್ಲ. ನಿನಗೂ ಕೂಡ ನಮ್ಮ ರೀತಿ ನೀರೊಳಗೆ ಬರ್ಬೇಕು ಅಂದ್ರೆ ಕಾಡಿಗೆ ಹೋಗಿ ಬಿದಿರ್ನ ಕಟ್ ಮಾಡ್ಕೊಂಡು ಬಾ. ಈ ಐಡಿಯಾ ಎಲ್ಲ ನಮ್ಮ ಬನ್ನುದು. ನಿನಗೂ ಕೂಡ ಇದೇ ರೀತಿ ಅಡಿಗೆ ಮಾಡ್ಬೇಕು ಅಂದ್ರೆ ನೀನು ಕೂಡ ಬಿದಿರಿನಿಂದ ಹೀಗೆ ಮಾಡ್ಕೋ. ಹೌದು ಚಿಚ್ಚು, ನೀನು ಕೂಡ ಬಿದಿರಿನ ಕೊಂಬೆಗಳನ್ನು ತಗೊಂಡ್ಬಂದು ಇದೇ ರೀತಿ ಮಾಡ್ಕೋ. ಇಲ್ಲಿ ಗಾಳಿ ತುಂಬಾ ತಂಪಾಗಿದೆ, ಇವತ್ ರಾತ್ರಿ ಇಲ್ಲೇ ಡಿನ್ನರ್ ಅನ್ನು ಮಾಡೋಣ. ಅದಕ್ಕೆ ಚಿಚು, ಅರೆ, ಏನ್ ಹೇಳ್ತಾ ಇದ್ದೀರಾ, ನಿಜನಾ? ಹಾಗಾದ್ರೆ ನಾನು ಇವಾಗ್ಲೇ ನಮ್ ಚಿನ್ನುನ ಕಾಡಿಗೆ ಕರ್ಕೊಂಡೋಗಿ ಇದೇ ರೀತಿ ಬಿದಿರ್ನ ಕಟ್ ಮಾಡ್ಕೊಂಡ್ಬಂದು ನಿಮ್ಮ ರೀತಿಯೇ ಮಾಡ್ಕೊಂಡು ನೀರೊಳಗೆ ಬರ್ತೀನಿ. ಸರಿಯಾಗಿ ಹೇಳ್ದೆ ತುನಿ, ನನಗೂ ಕೂಡ ನಿಮ್ಮ ಹಾಗೆ ನೀರೊಳಗೆ ಬರ್ಬೇಕು ಅಂತ ಆಸೆ ಆಗ್ತಾ ಇದೆ. ನಾನು ಕೂಡ ಬಿದಿರಿನಿಂದ ತೆಪ್ಪವನ್ನು ಮಾಡ್ಕೋತೀನಿ. ಟುನಿ ಹಾಗೂ ಚೋಟು ಇಬ್ರು ಕೊಟ್ಟ ಐಡಿಯಾನ ಕೇಳ್ಕೊಂಡು ಮಹಿ ಹಾಗೂ ಚಿಚು ಇಬ್ರು ಕೂಡ ಊರಿಗೆ ಹೋಗಿ ಎಲ್ಲ ಪಕ್ಷಿಗಳ ಹತ್ತಿರ ಈ ವಿಷಯ ಹೇಳಿದ್ರಿಂದ ಎಲ್ರೂ ಅಡವಿಗೆ ಹೋಗಿ ಅವ್ರವ್ರಿಗೆ ಬೇಕಾಗಿರುವ ದೋಣಿಗಳನ್ನ ತಯಾರು ಮಾಡ್ಕೊಳ್ತಾ ಇದ್ರು. ಹಾಗೆ ಆ ದಿನದಿಂದ ಪಕ್ಷಿಗಳ ಊರಿನಲ್ಲಿ ಯಾರು ಕೂಡ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ಲಿಲ್ಲ. ಎಲ್ರೂ ಎಲ್ಲ ಸಮಯನೂ ಆ ನದಿಯ ಮಧ್ಯದಲ್ಲಿ ಅವರವರ ದೋಣಿಯಲ್ಲಿ ಕೂತ್ಕೊಂಡು ಅಡಿಗೆ ಮಾಡ್ಕೊಂಡು ಬಿಸಿ ಬಿಸಿಯಾದ ಆಹಾರ ತಿಂತಾ ಇದ್ರು. ಬೀಸ್ತಾ ಇದ್ದ ತಂಪಾದ ಗಾಳಿಯ ಮಧ್ಯದಲ್ಲಿ ಕೂತ್ಕೊಂಡು ಬಿಸಿ ಬಿಸಿಯಾಗಿರುವ ಆಹಾರ ತಿನ್ನುವಾಗ ಸ್ವರ್ಗಕ್ಕಿಂತ ಅದು ಮೇಲಾಗಿತ್ತು. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಆ ಬೇಸಿಗೆ ಕಾಲದಲ್ಲಿ ಊಟ ಮಾಡಕ್ಕಾಗದೆ ಕಷ್ಟಪಡ್ತಾ ಇದ್ದಾಗ ಬನ್ನು ಕೊಟ್ಟ ಐಡಿಯಾದಿಂದ ಇವಾಗ ಎಲ್ರೂ ಚೆನ್ನಾಗಿ ಊಟ ಮಾಡ್ತಿದ್ರು.